ವಧೆ ಉತ್ಸವವೆಂದರೆ ಮೂಕಾಸುರನ ವಧೆ. ಅಂದೇ ತ್ರಿಪುರ ಸುಂದರಿಯು ಮೂಕಾಸುರನನ್ನು ವಧಿಸಿದಳು. ವಧೆಯ ದಿನ ಅರ್ಚಕರಾದ ರವಿರವರು ತಲೆಗೆ ದೊಡ್ಡ ರುಮಾಲು ಸುತ್ತಿ ಶುಭ್ರವಾದ ಉಡುಪು ತೊಟ್ಟು ದೀಪ ಹಚ್ಚಿ ಕೈಯಲ್ಲಿ ಹಿಡಿದು ಉತ್ಸವದಲ್ಲಿ ಭಾಗಿಯಾಗುತ್ತಾರೆ. ಅಂದು ಬೆಳಿಗ್ಗೆ 8 ಗಂಟೆಗೆ ವಧೆ ಉತ್ಸವ ದೇವಸ್ಥಾನದಿಂದ ಅಪ್ರದಕ್ಷಿಣೆಯಾಗಿ ಬಂದು ಹೆತ್ತವ್ವ ಕಲ್ಲು ಎಂಬ ವಿಗ್ರಹಕ್ಕೆ ಪೂಜಾದಿಗಳು ನೆರವೇರುತ್ತದೆ. ಈ ಸ್ಥಳದಲ್ಲಿ ಮೂಕಾಸುರನ ಸಂಹಾರವಾಯಿತೆಂದು ಪ್ರತೀತಿಯಿದೆ. ಇಲ್ಲಿ ಅಗ್ನಿ ಹತ್ತಿಸಿ ವಧಿಸುತ್ತಾರೆ. ಅಂದು ಊರಿನ ನಾನಾ ಮನೆಯ ಹೆಂಗಸರು ಮಕ್ಕಳು ಬೀದಿಗೆ ನೀರು ಹಾಕಿ ರಂಗೋಲೆ ಇರಿಸಿ ಶೃಂಗರಿಸುತ್ತಾರೆ. ಇಲ್ಲಿಗೆ 1 ಫರ್ಲಾಂಗ್ ದೂರದಲ್ಲಿರುವ ಶ್ರೀ ದುಬ್ಬಲಮ್ಮ ಎಂಬ ವಿಗ್ರಹಕ್ಕೆ ಅರ್ಚಕರಾದ ರವಿರವರು ಪೂಜೆ ಮಾಡುತ್ತಾರೆ. ನಂತರ ಊರಿನೊಳಗೆ ಇರುವ ಮಹಾಕಾಳಿಯಾದ ರಾಕಾಸಿಗೆ ಪೂಜೆ ನೆರವೇರುತ್ತದೆ. ನಂತರ ಶ್ರೀ ತ್ರಿಪುರ ಸುಂದರಿ ದೇವಸ್ಥಾನದ ಮುಂದೆ ಅಗ್ನಿ ಹತ್ತಿಸಿ ಮೂಕಾಸುರನನ್ನು ವಧಿಸುತ್ತಾರೆ. ಇಲ್ಲಿಗೆ ವಧೆ ಉತ್ಸವ ಮುಗಿಯುತ್ತದೆ. ತರುವಾಯ ದೇವಸ್ಥಾನದಲ್ಲಿ ಪೂಜಾದಿಗಳು ನೆರವೇರುತ್ತದೆ. ಅಂದು ಅರ್ಚಕರಾದ ರವಿರವರು ಮಾತನಾಡುತ್ತಾರೆ. ಮಹಾಮಂಗಳಾರತಿಯಾದ ನಂತರ ಅರ್ಚಕರಾದ ರವಿರವರು ದಕ್ಷಿಣದ ಬಾಗಿಲನ್ನು ತೆಗೆಯುತ್ತಾರೆ. ಉತ್ಸವ ಮೂರ್ತಿಯನ್ನು ಈಚೆಗೆ ತೆಗೆಯುತ್ತಾರೆ. ಅಂದು ಬಹಳ ವೈಭವಯುತವಾಗಿ ಅಲಂಕಾರ ಮಾಡಿದ ಮೇಲೆ ರಾತ್ರಿ ಪುನಃ ಅಪ್ರದಕ್ಷಿಣೆಯಾಗಿ ಉತ್ಸವವು ದಿವಾನ್ ಖಾನ್ ಬೀದಿಯಲ್ಲಿ ಬಂದು ಪ್ರಸಿದ್ಧ ಜೈನ ದೇವಾಲಯದ ಬಸ್ತಿ ದೇವರಿಗೆ ಎದುರು ಶ್ರೀ ತ್ರಿಪುರ ಸುಂದರಿಯನ್ನು ನಿಲ್ಲಿಸಿ ದೀವಟಿಗೆ ಸಲಾಮು ಆದ ಮೇಲೆ ದಿಗಂಬರನಿಗೆ ಹೂವಿನ ಹಾರವನ್ನು ಮತ್ತು ವಸ್ತ್ರವನ್ನು ಕೊಡುತ್ತಾರೆ. ಅಲ್ಲಿಯೂ ಮದ್ದು ಪಟಾಕಿಗಳು ಊರನ್ನು ಮುತ್ತುತ್ತವೆ. ನಂತರ ಮಂಟಪೋತ್ಸವಗಳು ನಡೆಯುತ್ತದೆ. ದಿನವೂ ಜಾತ್ರೆಯ ನಿಮಿತ್ತ ಉತ್ಸವ